ಹುಬ್ಬಳ್ಳಿಯಲ್ಲಿ ಮರ್ಯಾದಾ ಹತ್ಯೆಯಾಗಿದೆ. ಮೇಲ್ಜಾತಿ ಯುವತಿಯನ್ನ ಮದುವೆಯಾಗಿದ್ದಕ್ಕೆ ಅಟ್ಯಾಕ್ ಮಾಡಿದ್ದಾರೆ ಯುವಕನ ಕುಟುಂಬಸ್ಥರು. ಮೇಲ್ಜಾತಿ ಯುವತಿಯನ್ನ ಮದುವೆಯಾಗಿದ್ದಕ್ಕೆ ಯುವತಿಯ ಕುಟುಂಬಸ್ಥರು ಅಟ್ಯಾಕ್ ಮಾಡಿದ್ದಾರೆ. ಮಗಳು 6 ತಿಂಗಳು ಗರ್ಭಿಣಿ ಅನ್ನೋದನ್ನ ನೋಡದೆ ದಾಳಿ ನಡೆಸಿದ್ದಾರೆ ಈ ಕುಟುಂಬಸ್ಥರು. ಪ್ರಪಂಚ ಎತ್ತೋ ಸಾಕ್ತಾ ಇದೆ, ಇಲ್ಲಿ ನೋಡಿದ್ರೆ ಇನ್ನು ಜಾತಿ 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 ಅಂತ ಹೊಡೆದಾಡ್ತಾ ಇದ್ದಾರೆ. ನಮ್ಮಲ್ಲಿ ಇನಾಮ ವೀರಾಪುರ ಗ್ರಾಮದಲ್ಲಿ ಅಮಾನವೀಯ ಕೃತ್ಯ ನಡೆದಿರುವಂಥದ್ದು. ದಲಿತ ಯುವಕನನ್ನ ಪ್ರೀತಿಸಿ ಮದುವೆಯಾಗಿದ್ದಕ್ಕೆ ಆಕೆ ಗರ್ಭಿಣಿ ಅನ್ನೋದನ್ನು ಕೂಡ ಆ ಕುಟುಂಬಸ್ಥರು ಮರೆತು ಆಕೆಯನ್ನ ಬಾಯಿಗೆ ಬಂದಂತೆಲ್ಲ ನಿಂದಿಸಿ ಹೊಡೆದಿದ್ದಾರೆ. ಆಕೆಯನ್ನ ಕೊಲೆ ಕೂಡ ಮಾಡಿದ್ದಾರೆ. ಮಾನ್ಯ ಎಂಬ ಯುವತಿ ದಲಿತ ಯುವಕನನ್ನ ಮದುವೆಯಾಗಿದ್ದು, ಇದರಿಂದಾಗಿ ಆಕೆಯ ಕುಟುಂಬಸ್ಥರು ಆಕೆಯನ್ನ ಗರ್ಭಿಣಿ ಅಂತ ನೋಡದೆ ಕೊಂದು ಬಿಟ್ಟಿದ್ದಾರೆ. ವಿವೇಕಾನಂದನನ್ನ ಮದುವೆಯಾಗಿದ್ದಂಥ ಮಾನ್ಯ ಮರ್ಯಾದಾ ಹತ್ಯೆಗೆ ಮೊದಲೇ ಪ್ಲ್ಯಾನ್ ರೂಪಿಸಿದ್ರಂತೆ ಈ ವೀರಾಪುರ ಪಾಟೀಲ್ ಕುಟುಂಬ. ಗ್ರಾಮದ ಹೊರಗೆ ಯುವಕನ ತಂದೆ ಮೇಲೆ ಟ್ರ್ಯಾಕ್ಟರ್ ಹತ್ತಿಸಿ ಹತ್ಯೆಗೆ ಯತ್ನ ನಡೆಸಿದ್ರಂತೆ ಮೊದಲಿಗೆ. ನಂತರ ಯುವಕನಿಗೆ ಕರೆ ಮಾಡಿ ನಿಮ್ಮ ತಂದೆಗೆ ಅಪಘಾತ ಆಗಿದೆ ಅಂತ ನಾಟಕ ಮಾಡಿದ್ರಂತೆ ಮಾನ್ಯ ಕುಟುಂಬಸ್ಥರು. ಈ ವೇಳೆ ಮತ್ತೆ ದಲಿತ ಕುಟುಂಬದ ಮನೆ ಮೇಲೆ 3 ದಾಳಿ ನಡೆಸಿದ್ದಾರೆ. ಈ ವೇಳೆ ಓಡಿ ಹೋಗಿ ಪ್ರಾಣ ಉಳಿಸಿಕೊಂಡಿರುವಂಥ ವಿವೇಕಾನಂದ, ಮಾನ್ಯ ಅವರನ್ನ ಮದುವೆಯಾದಂಥ ವಿವೇಕಾನಂದ ಪತ್ನಿ ಮಾನ್ಯಾಳನ್ನ ಪಾಪಿಗಳು ಕೊಲೆ ಮಾಡಿದ್ದಾರೆ. ತುಂಬು ಗರ್ಭಿಣಿ ಪಾಪ ಆಕೆಯ ಮೇಲೆ ತಮ್ಮದೇ ಮಗಳು ಅಂತಲೂ ನೋಡದೆ ಆಕೆಯನ್ನು ಹತ್ಯೆ ಮಾಡಿದ್ದಾರೆ. ಮೇಲ್ಜಾತಿ ಯುವತಿಯನ್ನು ಮದುವೆಯಾಗಿದ್ದಕ್ಕೆ ವಿವೇಕಾನಂದನ ಮೇಲೆ ಹತ್ಯೆಗೆ ಯತ್ನ ಮಾಡಿದರು. ಆದರೆ ವಿವೇಕಾನಂದ ಹೇಗೋ ಸೇಫ್ ಆಗಿದ್ದಾರೆ. ಆದರೆ ಮಾನ್ಯ ಸಿಕ್ಕೊಂಡು ಬಿದ್ದಿದ್ದಾರೆ. ಪ್ರೆಗ್ನೆಂಟ್ ಅನ್ನೋದನ್ನು ನೋಡದೆ ಆಕೆಯನ್ನು ಕೊಂದಿದ್ದಾರೆ. ಈಗ ಹುಬ್ಬಳ್ಳಿಯಲ್ಲಿ ನಡೆದಂಥ ಮರ್ಯಾದಾ ಹತ್ಯೆ ಘಟನೆ ಇದು. ಮತ್ತು ಯಾರೋ ಡೆತ್ ಆಗ್ಯಾರ? ಹೌದ್ರಿ. ಆ ಹುಡುಗಿ ಸತ್ತಾಗಿ ಗೊತ್ತಾಗಿಲ್ಲ ರೀ ನನಗೆ. ಮತ್ತು ಅವರು ಆ ಹುಡುಗನ ತಾಯಿಗೂ ಪೆಟ್ಟು ಬಿದ್ದೈತೆ ಅಂದ್ರೆ ಇದು ಗೊತ್ತಾಗಿಲ್ಲ ನನಗೆ. ನೀವು ಒಬ್ಬರೇ ಬಂದ್ರಿ? ಇವತ್ತು ಸಂಜೆ ಸುಮಾರು 6-6:30 ಗಂಟೆಗೆ ನಮ್ಮ ಹುಬ್ಳಿ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇನಾಮ್ ವೀರಾಪುರ ಊರಂತ ಹೆಸರಲ್ಲಿ ಒಂದು ಘಟನೆ ನಡೆದಿದೆ. ಅದರಲ್ಲಿ 3 ಜನ ಆರೋಪಿಗಳು ಮಾನ್ಯ ಪಾಟೀಲ್ ಅಂತ ಲೇಡಿಗೆ ಪೈಪಿಂದ ಹೊಡೆದ್ರೆ ಅಸಾಲ್ಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ಜೊತೆಗೆ ಆವಾಗ ಜಗಳ ಬಿಡ್ಸೋಕ್ಕೆ ಯಾರು ಬಂದರೆ ಅವ್ರದ್ದು ಸೊಸೆ ಮದರ್ ಇನ್ ಲಾ ರೇಣುಕಮ್ಮ ಅವ್ರಿಗೇನು ಅಸಾಲ್ಟ್ ಮಾಡಿದ್ದಾರೆ, ಮತ್ತು ಹೂವಮ್ಮ ಅವ್ರಿಗೇನು ಅಸಾಲ್ಟ್ ಮಾಡಿದ್ದಾರೆ. ಇದರಲ್ಲಿ ಹುಡುಗಿದು ಫಾದರ್ ಇನ್ ಲಾ ಅವ್ರಿಗೇನು ಅಸಾಲ್ಟ್ ಮಾಡಿದ್ದಾರೆ. ಏನು ಕಾರಣ ಸರ್? ಅದಕ್ಕೆ ಸರ್ ಇದು ಕಳೆದ ಮೇ ತಿಂಗಳಲ್ಲಿ ವಿಕ್ಟಿಮ್ ಇದ್ದಾರೆ ಮಾನ್ಯ ಅಂತ. ಅವ್ರದ್ದು ಮದುವೆ ಆಗಿತ್ತು ವಿವೇಕಾನಂದ ಅಂತ ಹುಡುಗರ ಜೊತೆಗೆ. ಇದು ಹುಡುಗಿ ತಂದೆ ತಾಯಿ ಒಪ್ಪಿಲ್ಲ, ಹುಡುಗಿ ಫ್ಯಾಮಿಲಿ ಒಪ್ಪಿಲ್ಲ. ಬಹುಶಃ ಅದೇ ಕಾರಣ ಈಗ ವಿಕ್ಟಿಮ್ ಮಾನ್ಯದು ಕಂಡೀಷನ್ ಭಾಳ ಸೀರಿಯಸ್ ಇದೆ. ಸದ್ಯಕ್ಕೆ ಅದು ಹಾಸ್ಪಿಟಲ್ಸ್ ಅವರು ಹೇಳಿ, ಅಂದರೆ ನಾನು ಎಕ್ಸ್ಪರ್ಟ್ ಇಲ್ಲ. ಈಗ ಡಿಕ್ಲೇರ್ ಮಾಡ್ತಾ ಇದ್ದಾರೆ ಅವರು, ಬಟ್ ಅವ್ರ ಕಡೆಯಿಂದ ಡಿಕ್ಲೇರ್ ಆಗಲಿ. ಮರ್ಯಾದೆ ಹತ್ಯೆ ಅಂತ ನಾವೇ ಅದು ಸದ್ಯಕ್ಕೆ ನಾವೇ ತನಿಖೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಮತ್ತು ತಮ್ಮ ಕಡೆ ಮಾಧ್ಯಮ ಕಡೆಯಿಂದ ನಾನು ಹೇಳ್ತಾ ಇದ್ದೀನಿ, ನಾವು 3 ಜನ ಇಲ್ಲಿ ಆರೋಪಿಗಳು ಇದ್ದಾರೆ, ಪ್ರಕಾಶ್, ವೀರನ್ ಮತ್ತು ಅರುಣ್. ಅದು 3 ಜನ. ಆ ಹುಡುಗಿ ಲವ್ ಮಾಡ್ಯಾನ್ರಿ ನಮ್ಮ ಮೈದ್ನಿನ ಮಗ, ಅದಕ್ಕಾಗಿ ಅವ್ರು ಹೊಡೆದಿದ್ರಿ. ಇವತ್ತು ಅದು ಇದಕ್ಕಿದ್ದಂಗೆ ಬಂದು ಹೊಡೆದಾರ್ರಿ ಅವರು. 3-4 ಜನ ಇದ್ರಿ ಅವರು. ನಾವು ಮನೆ ಹಿಂದಕ್ಕೆ ಹಾಕತ್ರಿ ನಮ್ದು. ನಾವು ಓಡಿ ಬರೋಷ್ಟೊತ್ತಿಗೆ ಅಂದ್ರೆ ನಮ್ಮ ಮನೆಯವ್ರು ಮುಂದಿದ್ರೆ ನಮ್ಮ ಮನೆಯವ್ರನ್ನ ಹೊಡೆದು ಹೋಗಿದ್ರು. ಅವ್ರಿಗೆ ಫಸ್ಟ್ನೇ ಆಕ್ಸಿಡೆಂಟ್ ಮಾಡೇವಿ ನಾವು ಅಂತೇಳಿ ಫೋನ್ ಮಾಡ್ಯಾರ್ರಿ ಇವರು.
ನಾವು ಹುಬ್ಳಿ ಕಾಯಿಪಲ್ಲೆ ಮಾರಕ್ಕೆ ಬರ್ತೇವ್ರಿ, ನಮಗೂ ಗೊತ್ತಿಲ್ಲ. ಈ ಅಪ್ಪಾರಿಗೆ ಆಕ್ಸಿಡೆಂಟ್ ಆಗಿತ್ತು ನೋಡಂತ ಮನ್ಯಾಗಿದ್ದರಿಗೆ ಫೋನ್ ಮಾಡ್ಯಾರ. ಈ ಹುಡುಗ ಹೋಗೈತಿ, ಆ ಹುಡುಗನ ಫಾಲೋ ಮಾಡಿ ನನ್ನ ಮಗ ಆಟೋ ಹೊಡಿತಾನ್ರಿ. ಆ ಹುಡುಗ ಒಂದು ಬೈಕ್ನಾಗ ಹೊಂಟಾರ, ಅವ್ರನ್ನ ಬೆನ್ನತ್ತಾರ್ರಿ ಇವರು ಕೈಯಾಗ ಏನೇನು ಆಯ್ದ ತೊಗೊಂಡು. ಆಮೇಲೆ ನನ್ನ ಮಗನ ಅವನು ಎಲ್ಲ ತಪ್ಪಿಸ್ಕೊಂಡು ಪೊಲೀಸ್ ಠಾಣದಾಗ ಅದಾರ ನೋಡ್ರಿ. ಹೊಡೆದವ್ರು ಅಲ್ಲಿ ಅವ್ರ ಹುಡುಗಿ ಅಪ್ಪ ರೀ, ಅಪ್ಪ ಐತೆ ಇಲ್ಲ, ಒಟ್ಟು ಅವ್ರ ಅಣ್ಣಾರನ್ನ ಇಬ್ರು ನೋಡೀನ್ರಿ. ಒಬ್ಬ ಅಣ್ಣ, ಒಬ್ಬ ಸೋದರ ಮಾವ. ಏನಿಲ್ಲ ಅವ್ರ ಕೇಸ್ ಅಲ್ಲಿ ಮುಗೀತ್ರಿ ಪೊಲೀಸ್ ಠಾಣದಾಗ. ಒಂದು ಅಷ್ಟು ದಿನ ಅಲ್ಲೇ ಇಲ್ಲೇ ಇಟ್ಟು ಮನೆಗೆ ಕರ್ಕೊಂಬಂದ್ರಿ ಇವ್ರು. ಅಥವಾ ಈಗ ಹುಡುಗಿ ಬಂದು ಒಂದು 15-20 ದಿನ ಆತ್ರ. ಮತ್ತು ಫಸ್ಟ್ನ್ಯಾಗ CC ಕ್ಯಾಮ್ರಾ ಹೊಡೆದಾರ್ರಿ ಇವ್ರು. ಅವರು ಕಾಲೇಜಿಂದ ಲವ್ ಮಾಡ್ತಿದ್ರು ಸರ್. ಸೊ ಮನ್ಯಾಗ ಒಂದಿಷ್ಟು ದಿನ ಹಂಗೆ ಗೊತ್ತಿಲ್ಲಂಗೆ ಮಾಡಿದ್ರು. ಆಮೇಲೆ ಮನ್ಯಾಗ ಗೊತ್ತು, 2 ಫ್ಯಾಮ್ಲಿ ಗೊತ್ತಾಯ್ತು ಸರ್. 2 ನಮ್ಮ ಮಾವಾರ ಅದಾರಲ್ಲ, ಬೇಡ ನಾವು ಕೆಳಜಾತಿಯವ್ರು ಇದ್ದೀವಿ, ಹರಿಜನರು ಇದ್ದೀವಿ, ಅವರು ಸ್ವಲ್ಪ ಶ್ರೀಮಂತರು ಅದಾರೆ, ಬೇಡ ಅಂತೇಳಿ ಅವ್ರ ಮನೆಗೆ ನಮ್ಮ ಮಾವನ ಖುದ್ದಾಗಿ ಹೋಗಿ, ಬೇಡ ಸರ್, ಬೇಡ ರೀ, ಈ ಥರ ಮಾಡಾಕ್ತಾರೆ ಹುಡುಗರು, ಬಿಡಿಸ್ಬಿಡೋಣ ಅಂತಂದ್ರೆ ನಮ್ಮ ಹಳ್ಯಾನು ಅದಕ್ಕಾಗಿ ನಾವು ಹಾಸ್ಟೆಲ್ಗೆ ಇಟ್ಟಿವಿ ಸರ್. ಧಾರವಾಡ ಹಾಸ್ಟೆಲ್ ಇದೆ. ಆದ್ರೆ ಹುಡುಗಿ ಬಿಡಲಿಲ್ಲ ಸರ್. ಹುಡುಗಂದು IBMR ಕಾಲೇಜ್ ಆರ್ಟ್ಸ್ ಸರ್, BA. ಹಾಂ, ಹುಬ್ಳಿ. ಇದು ಹುಡುಗಿದ ಇದು ವರೂರು ಕಾಲೇಜ್ ಕಡೆ, ವರೂರು ಕಾಲೇಜ್. ಅವ್ರು ಹೆಂಗೋ ಪರಿಚಯ ಆದರು, ಇನ್ಸ್ಟಾಯಿಂದ ಪರಿಚಯ ಆದಮೇಲೆ ಹಂಗೆ ಲವ್ ಆಗೈತೆ. ಸೊ ಅವು ಮನ್ಯಾಗ ಗೊತ್ತಾದ್ಮೇಲೆ ನಮ್ಮ ಮಾವಾರ ಏನಂದ್ರೆ, ಬೇಡ ನಮ್ಗೆ ಅದು ಸರಿ ಹೊಂದಂಗಿಲ್ಲ, ಬೇಡ ಅಂತೇಳಿ ಅವ್ರ ಮನೆಗೆ ಹೋಗಿ ನಮ್ಮ ಮಾವಾರ ಹೋಗಿ ಖುದ್ದಾಗಿ ನಾನು ಇದ್ದೆ. ಯಾವಾಗಿದೆ ಈಗ ಮದುವೆ ಆಗಿಂದ ಒಂದು 7-8 ತಿಂಗಳು ಹಿಂದೆ ಸರ್, ಹಿಂದೆ ಅವರಾಗಲೇ ಹೋಗಿ ಎಲ್ಲ ಹೇಳಿದ್ರೆ ಆಮೇಲೆ ಹಾಂ ಆಯ್ತು ಅಂತೇಳಿ ಆ ಹುಡುಗಿ ಕಡೆಯಿಂದ ಬಿಡಿಸಿದಿಲ್ಲ. ಹೊಳ್ಳಿ ನಮ್ಮ ಮಳೆನೂ ನಾವು ದೂರ ಇಡೋಣ ಅಂತೇಳಿ ದೂರ ಇಟ್ಟಿವಿ ಸರ್. ಧಾರವಾಡಕ್ಕೆ ಇದು ಹಾಸ್ಟೆಲ್ನಾಗ ಇಟ್ಟಿವಿ ನಾವು, ಬೇಡ ಅಂತ. ಹುಡುಗಿ ಒಂದು ದಿನ ಹೋಗಿ, ಇಲ್ಲ ನೀನು ನನ್ನ ಮದುವೆ ಆಗ್ತೀಯೋ ಇಲ್ಲೋ, ಇಲ್ಲ ನಾನು ನಿನ್ನ ಹೆಸರು ಬರ್ದಿಟ್ಟು ಸಾಯ್ತೇನೆ, ಸೊ ನೀ ಏನು ಮಾಡ್ತಿ, ನಿನ್ನ ಇಷ್ಟ ಅಂತ. ಅವಾಗ ಕಾಲ್ ಮಾಡ್ದೆ, ಮನೆಯೆಲ್ಲ ಕಾಲ್ ಮಾಡ್ದೆ, ಬೇಡ ಏನು ಮಾಡಿದ್ರು ಬೇಡ, ನಾ ಹೇಳಮಟ ಕೇಳ ಅಂತ ನಮ್ಮ ಅವರೆಲ್ಲ ಬೈದಾರೆ. ಸುಮ್ಮನೆ ಮತ್ತು ಮರಿಂದ ನಾವು ಹುಡುಗಿ ಹೋಗಿ, ಇಲ್ಲ ನಾನು ಸಾಯತ್ತೇನೆ, ನೀ ಏನು ರ್ಯಾಕ್ ಮಾಡ್ಕೊಂತಂತ. ಸೊ ಅವಾಗ ಅವರು ಇಬ್ಬರು ಓಡಿ ಹೋದ್ರು. ಹೇಳಂಗಿಲ್ಲಂಗೆ ಮನೆಗೆ ಹೋದ್ರು. ಆಮೇಲೆ ನಾವು ಪೊಲೀಸ್ ಪ್ರೊಡಕ್ಷನಿಂದ ಮತ್ತು ಅವ್ರ ಮನೆ 2 ಫ್ಯಾಮಿಲಿ ಹುಡುಕಾಡಿಸಿದ್ರು. ಆಮೇಲೆ ಸಿಕ್ಕರು. ಅಷ್ಟಿಗೆ ಯಾವಾಗ ರೋಡ್ ಹೋಗಿದ್ದು? ಮೇ ತಿಂಗಳ ಅಥವಾ ಜೂನ್ ತಿಂಗಳ ಸಗ್ರೆ. ಆಮೇಲೆ ಇಲ್ಲ ಮತ್ತು ಹೆಂಗೋ ಆಗಿಬಿಟ್ಟೈತೆ. ಆಲ್ರೆಡಿ ಅವ್ರು ಮದುವೆ ಆಗಿದ್ರು ಸರ್, ಮದುವೆ ಆಗೇ ಬಂದಿದ್ದಾರೆ ಸರ್. ಸೊ ಆಲ್ರೆಡಿ ಆಗಿಬಿಟ್ಟೈತಿ. ಇವಾಗ ಪ್ರೊಡಕ್ಷನ್ ಅಷ್ಟೇ ಮಾಡಬೇಕು. ತಪ್ಪಾಗ್ಬಿಟ್ಟೆ ಸರ್, ಸೊ ಪ್ರೊಡಕ್ಷನ್ ಅಷ್ಟೇ ಮಾಡ್ಬೇಕಂತೇಳಿ ನಾವು ರಿಜಿಸ್ಟರ್ ಮ್ಯಾರೇಜ್ ಪೊಲೀಸ್ ಪ್ರೊಡಕ್ಷನ್ ಎಲ್ಲ ಕೇಳಿದ್ವಿ. ಸರಿ ಆಯ್ತಂತ. ಆಮೇಲೆ ಇವರ ಮನೆಯವರೆಲ್ಲ, ಇಲ್ಲ ಅವ್ರನ್ನ ಹೊಡಿತೀನಿ, ನಾನು ಕಡಿತೀರಿ, ಅವ್ರ ಮನೆಯನ್ನ ಸುಟ್ಬಿಡ್ತೀನಿ, ಈ ಥರ ಎಲ್ಲ ಬೆದರಿಕೆ ಹಾಕಿದ್ದಾರೆ. ಆಮೇಲೆ ನಾವು ಬೆದರಿಕೆ ಹಾಕಿದೆ. ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡ್ತಿದ್ವಿ, ಎಲ್ಲ ಮಾಡ್ತಿದ್ವಿ. ಅವರು ಕಾಲೇಜಿಂದ ಲವ್ ಮಾಡ್ತಿದ್ರು ಸರ್. ಸೊ ಮನ್ಯಾಗ ಒಂದಿಷ್ಟು ದಿನ ಹಂಗೆ ಗೊತ್ತಿಲ್ಲಂಗೆ ಮಾಡಿದ್ದಾರೆ. ಆಮೇಲೆ ಬನ್ನಿ ಬಗ್ಗೆನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ. ಹುಬ್ಬಳ್ಳಿಯಿಂದ ಮಲ್ಲಿಕ್ ನದಾಫ್ ನಮ್ಮ ಜೊತೆ ಫೋನ್ ಕಾಲ್ನಲ್ಲಿದ್ದಾರೆ. ಮಲ್ಲಿಕ್, ಏನಿದು ಮರ್ಯಾದಾ ಹತ್ಯೆ ಪ್ರಕರಣ, ಡೀಟೇಲ್ಸ್ ಕೊಡೋದಾದ್ರೆ? ಎಸ್ ಕಾರ್ತಿಕ್, ಏನು ಕಳೆದ 8ನೇ ತಾರೀಕು ಇನಾಮವೀರಾಪುರ ಗ್ರಾಮಕ್ಕೆ ಏನು ಪ್ರೀತಿಸಿ ಮದುವೆ ಆಗಿರ್ತಕ್ಕಂಥ ಮಾನ್ಯ ಮತ್ತು ವಿವೇಕಾನಂದ್ ಹಾವೇರಿ ಜಿಲ್ಲೆಯಿಂದ ಬಂದಿರ್ತಾರೆ, ಇಲ್ಲೇ ಇರಬೇಕು ಅಂತೇಳಿ. ಮಾನ್ಯ 7 ತಿಂಗಳ ಗರ್ಭಿಣಿ ಅಂತ ಕೂಡ ಇಲ್ಲಿ ಗೊತ್ತಾಗುತ್ತೆ. ಕಳೆದ 8 ತಿಂಗಳ ಹಿಂದೆ 2 ಕುಟುಂಬದ ವಿರೋಧದ ಮಧ್ಯೆ ಇಬ್ಬರು ಪ್ರೀತಿಸಿ ಮದುವೆಯಾಗಿ ಊರು ಬಿಟ್ಟಿರ್ತಾರೆ. ನಂತರ ಇದೀಗ 8ನೇ ತಾರೀಕು ಬಂದಿರ್ತಾರೆ. 15 ದಿನದ ಅಂತರದಲ್ಲೇ ಇವತ್ತು ಏನು ಮಾನ್ಯ ಕುಟುಂಬಸ್ಥರೇನಿದ್ದಾರೆ, ಪಾಟೀಲ್ ಅವರ ತಂದೆ ಆಗಿರ್ಬೋದು, ಸಹೋದರ ಮತ್ತು ಅವರ ದೊಡ್ಡಪ್ಪ ಎಲ್ಲರೂ ಸೇರಿ ವಿವೇಕಾನಂದ್ ಕುಟುಂಬದ ಮೇಲೆ ಒಂದು ಅಟ್ಯಾಕ್ ಮಾಡಿರುವಂತದ್ದು. ಅಟ್ಯಾಕ್ ನಲ್ಲಿ ಈಗಾಗಲೇ ಮಾನ್ಯ ಮೃತಪಟ್ಟಿರುವುದು ಬೆಳಕಿಗೆ ಬಂದಿದೆ. ಸ್ವತಃ ತಂದೆ ಮತ್ತು ದೊಡ್ಡಪ್ಪನಿಂದಲೇ ಪ್ರೀತಿಸಿ ಮದುವೆ ಆಗಿದ್ದಕ್ಕೆ ಒಂದು ಕೆಳಜಾತಿ ಯುವಕನನ್ನ ಮದುವೆ ಆಗಿರೋ ಕಾರಣಕ್ಕಾಗಿ ತಮ್ಮ ಮಗಳನ್ನೇ ಇವರು ಈಗ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಅದರ ಜೊತೆಗೆ ಮಗಳನ್ನ ಅಂದ್ರೆ ಸೊಸೆಯನ್ನ ಉಳಿಸ್ಲಿಕ್ಕೆ ಬಂದಂತ ವಿವೇಕಾನಂದನ ತಾಯಿ ರೇಣುಕಾ ಕೂಡ ಸ್ಥಿತಿ ಚಿಂತಾಜನಕವಾಗಿದೆ. ಮತ್ತು ಮನೆಯಲ್ಲಿ ಇರ್ತಕ್ಕಂಥ ಪುಟ್ಟ ಬಾಲಕಿ ಮೇಲೂ ಕೂಡ ಈ ದುರುಳರು ಒಂದು ಕ್ರೌರ್ಯವನ್ನ ಮರೆದಿದ್ದು. ಮತ್ತು ಜೊತೆಗೆ ವಿವೇಕಾನಂದನ್ನ ಇವರು ಅಟ್ಯಾಕ್ ಮಾಡ್ತಾರೆ, ಅಲ್ಲಿ ಆತ ತಪ್ಪಿಸ್ಕೊಂಡು ಹೋಗ್ತಾನೆ. ಮತ್ತು ಆತನ ತಂದೆ ಮೇಲೂ ಕೂಡ ಟ್ರ್ಯಾಕ್ಟರ್ ಹಾಯಿಸಿ ಕೊಲೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಆತನು ಕೂಡ ತಪ್ಪಿಸ್ಕೊಂಡು ಹೋಗ್ತಾನೆ. ಮನೆಯಲ್ಲಿ ಇದ್ದಂತ ಒಟ್ಟು ಕುಟುಂಬ ಸದಸ್ಯರು 7 ಜನರ ಮೇಲೆ ಕೂಡ ಇವರು ಅಟ್ಯಾಕ್ ಮಾಡಿರುವಂತದ್ದು. ಈಗಾಗಲೇ ಪೊಲೀಸರು ವಿಶೇಷ ತಂಡವನ್ನ ರಚನೆ ಮಾಡಿ ಆರೋಪಿಗಳ ಪತ್ತೆಗೆ ಬಲೆ ಬೀಸಿರುವಂತದ್ದು. ಕೆಲವೊಂದಿಷ್ಟು ಆರೋಪಿಗಳನ್ನ ಮತ್ತು ಶಂಕಿತರನ್ನ ವಶಕ್ಕೆ ಪಡೆದಿರುವ ಸಾಧ್ಯತೆ ಇದೆ. ಈಗಾಗಲೇ ಸ್ಥಳಕ್ಕೆ ಧಾರವಾಡ ಜಿಲ್ಲಾ ವರಿಷ್ಠಾಧಿಕಾರಿ SP ಗುಂಜನ್ ಆರ್ಯ ಅವರು ಕೂಡ ಆಗಮಿಸಿದ್ದಾರೆ ಮತ್ತು ಸ್ಥಳೀಯ ಪೊಲೀಸ್ ಇನ್ಸ್ಪೆಕ್ಟರ್ ಮುರುಗೇಶ್ ಚನ್ನನ್ ಅವರು ಕೂಡ ಆರೋಪಿಗಳ ಬೆನ್ನು ಹತ್ತಿದ್ದಾರೆ. ಕಾರ್ತಿಕ್, ಓಕೆ, ಇವರು ಮದುವೆ ಆಗಿ ಎಷ್ಟು ದಿನ ಆಗಿತ್ತು ಮಲ್ಲಿಕ್?
ಕಾರ್ತಿಕ್ 8 ತಿಂಗಳ ಹಿಂದೆ ಇವ್ರೇನು ಕಾಲೇಜ್ ಟೈಮ್ ನಲ್ಲಿ ಪ್ರೀತಿ ಮಾಡ್ತಾ ಇದ್ರು, ಆ ಪ್ರೀತಿ ಒಂದು ಹಂತಕ್ಕೆ ಬಂದು ಕುಟುಂಬಸ್ಥರಿಗೆ ಮತ್ತು ಊರಲ್ಲಿ ಎಲ್ರಿಗೂ ಕೂಡ ಪ್ರಚಾರ ಆಗುತ್ತೆ. ಆವಾಗ ಪ್ರೀತಿಸಿ ಮದುವೆ ಆಗ್ಬೇಕು ಅನ್ನುವ ನಿರ್ಧಾರಕ್ಕೆ ಬರ್ತಾರೆ. ಕೆಲವು ಸಂಘಟನೆಗಳ ಬೆಂಬಲದಿಂದ ಮದುವೆ ಕೂಡ ಆಗ್ತಾರೆ. ಮದುವೆ ಆದ್ಮೇಲೆ ಊರಲ್ಲಿ ಇರುವುದು ಸೇಫ್ ಅಲ್ಲ ಅನ್ನುವ ಕಾರಣಕ್ಕಾಗಿ ಹಾವೇರಿ ಜಿಲ್ಲೆಯ ಒಂದು ಹಳ್ಳಿಯಲ್ಲಿ ಜೀವನವನ್ನ ನಡೆಸ್ತಾ ಇದ್ದಾರೆ. ಯಾವಾಗ ಯುವತಿ ಮಾನ್ಯ ಗರ್ಭಿಣಿ ಆಗ್ತಾಳೆ, ಗರ್ಭಿಣಿ ಆದ ನಂತರ ಒಂದು ತಾಯಿ ಕಾರ್ಡ್ ಮಾಡ್ಬೇಕಾಗತ್ತೆ ಮತ್ತು ಆಧಾರ್ ಕಾರ್ಡ್ ಬೇಕಾಗುತ್ತೆ, ಕೆಲವು ಡಾಕ್ಯುಮೆಂಟರಿ ಕೆಲಸ ಇದೆ ಅನ್ನೋ ಕಾರಣಕ್ಕೆ ಗರ್ಭಿಣಿ ಯುವತಿ ಏನು ಮನೆಯಲ್ಲಿ ಒಬ್ಳೇ ಇರೋದು ಸೇಫ್ ಅಲ್ಲ ಅನ್ನೋ ಕಾರಣಕ್ಕೆ ಇವರು ತಮ್ಮ ಹುಟ್ಟೂರಾದ ಇನಾಮ್ ವೀರಾಪುರಕ್ಕೆ ಬಂದಿರ್ತಾರೆ. ಬಂದಿರ್ತಂತ ಸಂದರ್ಭದಲ್ಲಿ ಅವರ ದೊಡ್ಡಪ್ಪ ಇದ್ರ ಮೇಲೆ ಹೆಜ್ಜೆ ಹಾಕೊಂಡೇ ಕುಂತಿದ್ದ ಅಂತಾನೆ ಹೇಳ್ತಾ ಇದ್ದಾರೆ. ಸೊ ಈ ಕುಟುಂಬ ಏನಿದೆ ಇವರನ್ನ ಟಾರ್ಗೆಟ್ ಮಾಡಿ ಎಲ್ಲರನ್ನೂ ಕೂಡ ಕೊಲೆ ಮಾಡುವ ಉದ್ದೇಶವನ್ನ ಹೊಂದಿತ್ತು ಅಂತ ಹೇಳಲಾಗ್ತಿದೆ. ಸದ್ಯಕ್ಕೆ ಪೊಲೀಸರು ತನಿಖೆಯನ್ನ ಆರಂಭಿಸಿದ್ದಾರೆ. ಈಗ ಓರ್ವ ಯುವತಿ ಅಂದ್ರೆ ಮಾನ್ಯ ಸ್ವತಃ ಅವರ ಕೈಯಿಂದನೇ ಸಾವಿಗೀಡಾಗಿರುವಂತದ್ದು, ಇನ್ನೂ ಹಲವರಿಗೆ ಚಿಕಿತ್ಸೆ ಕೂಡ ನಡೀತಾ ಇದೆ ಹುಬ್ಬಳ್ಳಿ ಖಾಸಗಿ ಆಸ್ಪತ್ರೆಯಲ್ಲಿ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ನದಾಫ್.